ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. Match number 52, 5+2 7. Tala for a reason. CSK out of season. Tala for a reason, out of the season. ಇಲ್ಲಿ ಬದುಕಿ ಇಲ್ಲಿ ಹುಟ್ಟಿ ಆದ್ಮೇಲೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಸರ್? RCB ಮಾಡಬೇಕು. ಗೆದ್ದರು ಒಂದೇ ಸೋತರು ಒಂದೇ, RCB ಮಾಡಬೇಕು. ಅದು ಬಿಟ್ಕೊಂಡು CSK ವಿಸಿಲ್ ಪೌಡು ಮಾತೃ ಪ್ರೇಮ ಇರ್ಬೇಕು ಹೇಳಿ, ಮಾತೃ ಪ್ರೇಮ ಇರಬೇಕು, ಪಕ್ಕದ ಮನೆ ಆಂಟಿ ಪ್ರೇಮ ಅಲ್ಲ. ಇದು Tala for a reason, CSK out of season. Best match. Sheffield is the best. ಈ ಸಲ ಕಪ್ ಬಾಯಿಗೆ ಬರ್ಸಿದ್ರು ಅಣ್ಣ. ನಿಜ ಹೇಳ್ಬೇಕಂದ್ರೆ ದೇವ್ರ ಹತ್ರ ಬೇರೆ ಬೇಡ್ಕೊಂಡಿದ್ದೀನಿ, ಕೂದಲು ಕೊಡ್ತೀನಿ ಗೆದ್ಬಿಟ್ರೆ ಅಂತ. ಇವಾಗ ಚೆನ್ನೈದು ರಾಜ್ಯೋಗ ಮುಗೀತು, ವಿರಾಟ್ ಕೊಹ್ಲಿ ಅವರು ರಾಜ್ಯೋಗ ಸ್ಟಾರ್ಟ್ ಆಯಿತು. ಧನ್ಯವಾದಗಳು. ಊಟ ಮಾಡಿ ಚೆನ್ನೈ, ಮಕ್ಕೊಂಬಿಡಿ ಚೆನ್ನೈ, ವ್ಯಾಯಾಮ ಮಾಡಿ ಎಕ್ಸರ್ಸೈಸ್ ಮಾಡಿ ಆರಾಮಾಗಿರಿ ಚೆನ್ನೈ. ನಮ್ಮ ಟೀಮಲ್ಲಿ ಇದ್ದಾನೆ ಕುರ್ನಾಲು, CSK ಹಚ್ಕೋಬೇಕು ಬರ್ನಾಲು. ನಮ್ಮ ಬದ್ಧ ಶತ್ರುಗಳು CSK ಮೇಲೆ ಗೆದ್ದಿದ್ದೀವಿ. ಹೆಂಗಿದೆ ಜೋಶು, ಹೆಂಗಿತ್ತು ಮ್ಯಾಚು? ಸಖತ್ತಿದೆ ಜೋಶು. ಬರೀ ಅವರಿಗೆ ನಾವು ಅಟ್ಯಾಕ್ ಮಾಡಿದ್ದೀವಿ, ತುಂಬ ಖುಷಿಯಾಗಿದೆ. ಸಖತ್ ಎಂಜಾಯ್ ಮಾಡಿದ್ವಿ. ಕೊಹ್ಲಿ ಮತ್ತೆ ಜಾಕೋಬ್ ಬೆಥೆಲ್ ಹೆಂಗಿತ್ತು? ಸೂಪರ್ ಹಿಟ್ ಆಟ ಅವ್ರದ್ದು. ಸಖತ್ತಾಗಿ ಆಡಿದ್ರು, ಒಳ್ಳೆ ಬೌಲಿಂಗು ಚೆನ್ನಾಗಿ ಮಾಡಿದ್ರು. RCB ತುಂಬ ಮ್ಯಾಚ್ ಅಂದಮೇಲೆ ಸಣ್ಣ ಪುಟ್ಟ ಇದ್ದಿದೆ. ಬಟ್ ಕ್ಯಾಪ್ಟನ್ ಅವರು 3 ಮ್ಯಾಚ್ ಇಂದ ಡೆತ್ ಓವರಲ್ಲಿ ಸಖತ್ ಇಂಟ್ರೆಸ್ಟ್ ಇತ್ತು. ಮ್ಯಾಚ್ ನಮ್ಮ ಕಡೆಗೆ ಆಗಿದ್ದು ತುಂಬ ಖುಷಿ ಆಯಿತು. ಕ್ಯಾಪ್ಟನ್ ಆಡ್ತಾ ಇಲ್ವಲ್ಲ, ಅದಕ್ಕೆ ಏನು ಅನಿಸ್ತಿದೆ? ಕ್ಯಾಪ್ಟನ್ನು ಈ ಮ್ಯಾಚ್ ಆಡಿಲ್ಲ ಅಷ್ಟೇ, ಮಾಡಿದಾರೆ. ಆಡ್ತಾ ಇಲ್ಲ ಸರ್. ಇಲ್ಲ ಆಡ್ತಾರೆ ಸರ್, ಮುಂದಕ್ಕೂ ಆಡ್ತಾರೆ ಸರ್. ಫೈನಲ್ ಇದೆ, ಫೈನಲ್ ಅವ್ರಿಗೂ ಆಡ್ತಾರೆ ಅವರು. ಅವ್ರಿಲ್ಲ ಅಂದ್ರೆ ಫೈನಲ್ ಅವ್ರಿಗೂ ಇದೆ, ಫೈನಲ್ ಅವ್ರಿಗೂ ಆಡ್ತಾರೆ ಸರ್ ಅವರು. ಈ ಸಲ ಕಪ್ ನಮ್ದೇ. ಈ ಸಲ ಕಪ್ ನಮ್ದೇ. ಜೆರ್ಸಿ ನಂಬರ್ ಯಾವ್ದು ಹೇಳಿ? ನಮ್ಮ ಕೊಹ್ಲಿದು 18. ಈ ಸಲ ಕಪ್ ನಮ್ದೇ. Match number 52, 5+2 7. Tala for a reason. CSK out of season. ಹೆಂಗಿತ್ತು ಮ್ಯಾಚ್? ಏನು ಅನಿಸ್ತಾ? ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಸೋತಾಗ್ತೀವಿ ಅನ್ನೋ ಫೀಲಿಂಗ್ ಇತ್ತು, ಬಾಯಿಗೆ ಬಂತು. ಇದು ಉಗುರು ಕಚ್ಚೋ ಮುಕ್ತಾಯ. Tala for a reason, out of the season. ಬದುಕಕ್ಕೆ ಎಲ್ಲವೂ ಕೊಡ್ತೀವಿ. ಅದಾದ್ಮೇಲೆ ಇಲ್ಲಿ ಬದುಕಿ ಇಲ್ಲಿ ಹುಟ್ಟಿ ಆದ್ಮೇಲೆ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಸರ್? RCB ಮಾಡಬೇಕು. ಗೆದ್ದರು ಒಂದೇ ಸೋತರು ಒಂದೇ, RCB ಮಾಡಬೇಕು. ಅದು ಬಿಟ್ಕೊಂಡು CSK ವಿಸಿಲ್ ಪೌಡು ಮಾತೃ ಪ್ರೇಮ ಇರ್ಬೇಕು ಹೇಳಿ, ಮಾತೃ ಪ್ರೇಮ ಇರಬೇಕು, ಪಕ್ಕದ ಮನೆ ಆಂಟಿ ಪ್ರೇಮ ಅಲ್ಲ. ಇದು ಯಾರು ಹೇಳಿ? ನಾವೆಲ್ಲರೂ ಅಪ್ಪನ್ ಗುಡ್ದವರು. CSK ಫ್ಯಾನ್ ಬರ್ತಾ ಇದೆ, ಹೋಗ್ತಾರೆ ಎಲ್ಲರೂ ಈಗ ಮತ್ತೆ ಚೆನ್ನೈಗೆ. CSK ಫ್ಯಾನ್ಸ್ ಬಚ್ಚಿಟ್ಕೊಂಡೆ ಪೊಲೀಸ್. RCB Tala for a reason, CSK out of season. Best match. Sheffield is the best. ಈ ಸಲ ಕಪ್ ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ. ಮಾಡಿದ್ದು ಬಾಯಿಗೆ ಬರ್ಸಿದ್ರು ಅಣ್ಣ. ನಿಜ ಹೇಳ್ಬೇಕಂದ್ರೆ ದೇವ್ರ ಹತ್ರ ಬೇರೆ ಬೇಡ್ಕೊಂಡಿದ್ದೀನಿ, ಕೂದಲು ಕೊಡ್ತೀನಿ ಗೆದ್ಬಿಟ್ರೆ ಅಂತ. ಅಲ್ಲ, ನೀನು CSK ಜರ್ಸಿ ಹಾಕೊಂಬಂದಿದೆಯಲ್ಲ, ಬೇಜಾರಾಗಲ್ಲ ಅವ್ರಿಗೆ? ಅಣ್ಣ ಹೆಂಗಣ್ಣ ಬೇಜಾರು? ಬ್ಯಾನ್ ಆಗಿರೋ ಜೆರ್ಸಿ 2 ವರ್ಷ. ಮತ್ತೆ ಜೈ RCB. ಈ ಸಲ ಕಪ್ ನಮ್ದೆ. ಅಲ್ಲ, ಲಾಸ್ಟಿಗೆ ಹೆಂಗಿದ್ರು ಬೈಗೆ ಬರ್ಸ್ಬಿಟ್ರಲ್ಲ ನಮ್ಮ ಭುವನೇಶ್ವರ್ ಕುಮಾರ್ ಎಲ್ಲ ಹಾಕ್ಬಿಟ್ಟು. ಏನ್ ಮಾಡೋದು, ಮಾಮೂಲಿ ಅದು ಅವ್ರದ್ದು. ಅದೇ ಅಲ್ವಾ, ಗೆಲ್ಲೋದೇ ಇಲ್ಲ ಅಣ್ಣ, ಬಾಯಿಗೆ ಬರ್ಸೇ ಗೆಲ್ಲೋದು, ಅದೇ ನಮ್ಗೆ ರೂಢಿ. ಕ್ಯಾಪ್ಟನ್ ಆಡ್ತಾ ಇಲ್ವಲ್ಲ, ಯಾಕೆ? ಅದು ಏನ್ ಹೇಳೋದು ಅಂದ್ರೆ ಮಿಸ್ಫೀಲ್ಡಿಂಗ್ ಜಾಸ್ತಿ ಆಯ್ತು ಇವತ್ತು. ಅದು ತುಂಬಾ ಬೇಜಾರಾಯ್ತು. ಏನ್ ಮಾಡಿದ್ರೆ ಬಟ್ ಗೆದ್ದಿದೀವಿ. ಇಡ್ಲಿ, ದೋಸಾ, ಸಾಂಬಾರ್, ಚಟ್ನಿ 7 ರೂಪಾಯಿ ಇಡ್ಲಿ ಅಷ್ಟೇ ನಮ್ಮಲ್ಲಿ. ಚಟ್ನಿ ಸಾಂಬಾರ್ ಫ್ರೀ, ಕಾಂಪ್ಲಿಮೆಂಟ್ರಿ ಆಫರ್. ಒಂದು ದೋಸೆನೂ ಕೊಡ್ತೀವಿ 2 ಇಡ್ಲಿ ತಗೊಂಡ್ರೆ ಬನ್ನಿ. ಅಲ್ಲ, ಲಾಲಿಪಾಪು ಅಂತಿದ್ರಲ್ಲ, ಅವ್ರಿಗೆ ಇಟ್ಟಿದ್ದೀವಿ. ಲಾಲಿಪಾಪ್ ಅಂಬತ್ತಿ ರಾಯ್ಡು ಎಲ್ಲಿ? I thought we would win earlier, but last ball ಅಲ್ಲೇ ಗೆದ್ರಿ. ಫೇರ್ವೆಲ್ 3.0 ಕೊಟ್ಟಿದ್ದೀರಿ. ಫೇರ್ವೆಲ್ 1.0 ಹೋದ ವರ್ಷ, 2.0 ಚೆನ್ನೈಯಲ್ಲಿ. ಇದು 3ನೇ ಫೇರ್ವೆಲ್ ಧೋನಿಗೆ. ಇನ್ಮೇಲೆ ಬರಬಾರ್ದೆ ಅಂತೇಳಿ ಧೋನಿನ ಸ್ಟೇಡಿಯಂಗೆ ತಿರ್ಗಾ ಫೇರ್ವೆಲ್ 4.0 ಕೊಡಬೇಕಾಗುತ್ತೆ. ಆಮೇಲೆ ಆದ್ರೂ ನಮ್ಮ ಮುಂದಿನ ವರ್ಷಕ್ಕೆ ಟೀಮ್ ಕಟ್ತಾರಲ್ಲ ಧೋನಿ ಅವರು, ಅದಕ್ಕೇನು ಹೇಳ್ತೀರಾ? ಅಲ್ಲ, ಆಡಲಿ, ನಮಗೇನು ಇಲ್ಲ. ಆಡಲಿ, ಕಾಂಪಿಟೇಟಿವ್ ಆಗಿರಲಿ, ಪರವಾಗಿಲ್ಲ, ನಮಗೇನು ಇಲ್ಲ. ಅಂದರೆ ಇವಾಗ ಒಂದು ಮಾತು ಹೇಳ್ತೀನಿ ನೋಡಿ, ಈ ವರ್ಷನೂ ನಾವೇ ಗೆಲ್ಲೋದು, 26ಅಲ್ಲೂ ನಾವೇ ಗೆಲ್ಲೋದು, 27ಅಲ್ಲೂ ನಾವೇ ಗೆಲ್ಲೋದು, 3 years ನಾವೇ ಗೆಲ್ಲೋದು 100%. RCB. ಓಕೆ, ಥ್ಯಾಂಕ್ ಯು. ಇದು RCB. ಈ ಸಲ ಕಪ್ ನಮ್ದೇ. ಇಟ್ಕೊಂಬಮ್ಮ, ಇದು ಮಾಡು. RCB ಹೇಳು.
ಹೆಂಗಿತ್ತಣ ಮ್ಯಾಚು? ಸೂಪರ್ ಆಗಿತ್ತು ಕಣ. ಸೂಪರ್ ಮ್ಯಾಚ್. ಮ್ಯಾಚು ತುಂಬ ಚೆನ್ನಾಗಿತ್ತು. 18 ವರ್ಷ ನಮ್ಮ RCB ಅವ್ರು ಕಾಯ್ತಿದ್ದಾರೆ. ಅದು ಕಾದಿದ್ದಕ್ಕೂ ತುಂಬ ಸಂತೋಷ ಆಗಿದೆ. ಇವತ್ತು ನಮ್ಮ ಕಾದಿದ್ದಕ್ಕೂ ಚೆನ್ನೈ ಮೇಲೆ ಹೊಡಿಬೇಕಾಯ್ತು, ಹೊಡೆದಿದ್ದಾರೆ. ಇದೇ ನಮ್ಮ ಬೆಂಗಳೂರ್ದು ಜೈ RCB. ಅಣ್ಣ ಮ್ಯಾಚ್ ಅಂತೂ ಸಖತ್ತಾಗಿತ್ತಣ್ಣ. ಮ್ಯಾಚ್ ಅಂತೂ ಒಂದು ಕ್ವಶನ್ನು ಏನು ಕೇಳಲೇಬಾರ್ದು, ಆ ಥರ ಇತ್ತು ಮ್ಯಾಚು. ಖುಷಿಯಾಗಿತ್ತು. ನಾವು ಹೇಳೋದು ಒಂದೇ, ಈ ಸಲ ಕಪ್ ನಮ್ಮದೇ ಅಣ್ಣ. ಏನಣ್ಣ ಆಡಿದ್ರು ಅವರು. ಫಸ್ಟ್ ಮ್ಯಾಚ್ ಡೆಬ್ಯೂ ಬ್ಯಾಟಿಂಗಲ್ಲಿ ಅವ್ರದ್ದು ಬಂದರು. 14 ಬಾಲಲ್ಲಿ 50 ಹೊಡೆದ್ಬಿಟ್ಟು ಹೋಗಿರೋ. ಯಾರಣ್ಣ ಹೊಡಿತಾರೆ ಈ ಸೀಸನಲ್ಲಿ? ಯಾರು ಹೊಡೆದಿರೋದು? ಯಾರು ಹೊಡಿಲ್ಲ. ಬ್ಲ್ಯಾಕ್ ಡ್ರ್ಯಾಗನ್ ಅಂತ ಕರೆಕ್ಟಾಗಿ ಹೆಸರು ಇಕ್ಕವ್ರೆ. ಅದೇ ಥರ ಉಳಿಸ್ಕೊಂಡಿರೋರು. ಅದೇ ಥರ ಮರ್ಯಾದೆ ನಾವು ಕೊಡ್ತೀರಿ ಅಣ್ಣ. ಯಾರಾದರೂ ಬರಲಿ, ಯಾರಾದರೂ ಹೋಗಲಿ, ಆದರೆ ಬ್ಯಾಂಗ್ಳೂರನ್ನ ನಾವು ಬಿಟ್ಕೊಡಲ್ಲ. ನಾವು ಹೇಳೋದು ಒಂದೇ, ಬ್ಯಾಂಗ್ಳೂರು ನಮ್ಮದು. ಯಾರಾದರೂ ಬರಲಿ, ಬ್ಯಾಂಗ್ಳೂರು ನಮ್ಮದು. ಯಾರಾದರೂ ಬಿಟ್ಟೋಗ್ಲಿ, ಬ್ಯಾಂಗ್ಳೂರು ನಮ್ಮದು ಅಷ್ಟೇ. ಹ್ಞೂ ಅಣ್ಣ, ಮುಂಚೆನೇ ಕರ್ಸ್ಬೇಕಾಗಿತ್ತು. ಆದರೆ 4 ಜನ ಫಾರಿನರ್ಸ್ ಅಷ್ಟೇ ಬೇಕಾಗಿತ್ತು ನಮಗೆ. ಏಸಲುಡು ಪ್ಲೇಸಲ್ಲಿ ಇವನು ಬಂದನಲ್ಲ, ಏನು ಹೆಸರು? ಹಾಂ, ಆದ್ರೂ ಕರೆಕ್ಟಾಗಿತ್ತು. ಗುಡ್ ಗೇಮು. ಫಸ್ಟ್ ಟೀಮ್ ಕ್ವಾಲಿಫೈ ಆಗಿರೋದು, ಲಾಸ್ಟ್ ಟೀಮು ಫಸ್ಟ್ ಟೀಮ್ ಕ್ವಾಲಿಫೈ ಆಗಿರೋದು, ಫಸ್ಟ್ ಟೀಮ್ ಎಲಿಮಿನೇಟು ಆಗಿರೋದು. ಇನ್ನೇನು ಇದ್ರಿಗಿಂತ ಹೆಚ್ಚು ನಾನು ಏನು ಹೇಳಿ. ನಾವು ಹುಟ್ಟಿರೋದಿಲ್ಲಿ, ನಾವು ಹುಟ್ಟಿರೋದಿಲ್ಲಿ, ನಾವು ತಿಂತಿರೋದಿಲ್ಲಿ, ನಾವು ಎಲ್ಲ ಕೆಲಸ ದುಡಿತಿರೋದು ಇಲ್ಲಿ. ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋರು ನಮ್ಮ ಬಗ್ಗೆ ನಾವು ಮಾತಾಡಿಲ್ಲ ಅಂದರೆ ಇನ್ನು ಯಾರಣ್ಣ ಮಾತಾಡ್ತಾರೆ ಸರ್? ಲಾಲಿಪಪ್ಪು ಅಂತಾರೆ. ಏನು ಸರ್ ಲಾಲಿಪಾಪ್ ಇಟ್ಕೊಂಡು ಏನು ಸರ್ ಮಾಡ್ತಾರೆ ಅವರು? ಅಲ್ಲಿ ಲಾಲಿಪಾಪ್ ಇಟ್ಕೊಂಡು ಗೆದ್ರ, ಚೇಪಗಲ್ ಒಂದು ಮ್ಯಾಚ್ ಗೆದ್ರ. ಇನ್ನು ಲಾಲಿಪಾಪ್ ಇಟ್ಕೊಂಡು ಏನು ಮಾಡ್ತಾರೆ ಅವರು? ಅದೇ ಲಾಲಿಪಾಪ್ ನಾವು ಕೊಡ್ತೀರಿ, ದುಡ್ಡು ಇಲ್ದಿರ ಕೊಡ್ತೀರಿ ಅವ್ರಿಗೆ ಫ್ರೀಯಾಗಿ. ಆ ಲಾಲಿಪಾಪ್ ಅಲ್ಲ, ಬೇರೆ ಲಾಲಿಪಾಪೂ ಕೊಡ್ತೀರಿ ಅವ್ರಿಗೆ. ಆದರೆ ಅವ್ರು ಮಾಡೋದು ತಪ್ಪು. ನಾವು ಅವ್ರಿಗೆ ಮರ್ಯಾದೆ ಕೊಡ್ತೀರಿ ಸರ್ ಅವ್ರಿಗೆ. ಅವರು ಅದೇ ಥರ ಮರ್ಯಾದೆ ಉಳಿಸ್ಕೋಬೇಕು. ಕರೆಕ್ಟ್ ಅಲ್ಲ? ಅವ್ರು ಅಲ್ಲಿ ಬಂದ್ಬಿಟ್ಟು ಲಾಲಿಪಾಪು ನೀವು ಹೇಳಿದ್ರಲ್ಲ, ಇವಾಗ ಕೇಳಿದ್ರಲ್ಲ ಒಂದು ಕ್ವಶನು ವೇಸ್ಟ್. ಇವಾಗ ನೀವು ಕೇಳಿದ್ರಲ್ಲ ಲಾಲಿಪಾಪನ್ನು, ಅದು ಬಂದ್ಬಿಟ್ಟು ತುಂಬ ವೇಸ್ಟು. ಅವರು ಸುಮ್ಮನೆ ಕಂಟೆಂಟ್ಗೋಸ್ಕರ ಅದು ಇದು ಏನೋ ಅವರು ಯೂಟ್ಯೂಬರ್ಸು ಅದು ಇದು ಅಂದ್ಬಿಟ್ಟು ಮಾಡ್ತಾ ಇರೋದು ಅವರು ಅಷ್ಟೇ. ನಾವು ಆ ಥರ ಏನೂ ಇಲ್ಲ. ನಾವು ನಿಯತ್ತಾಗಿದ್ದೀರಿ, ನಿಯತ್ತಾಗಿ ಇರ್ತೀರಿ ಅಷ್ಟೇ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್. ಇವಾಗ ಚೆನ್ನೈದು ರಾಜಯೋಗ ಮುಗೀತು. ವಿರಾಟ್ ಕೊಹ್ಲಿ ಅವರು ರಾಜಯೋಗ ಸ್ಟಾರ್ಟ್ ಆಯಿತು. ಇನ್ನು ಮುಂದೆ RCB ರಾಜಯೋಗ. ಅಕ್ಷಯ ತೃತಿ ವಿರಾಟ್ ಕೊಹ್ಲಿ ಅವ್ರದ್ದೇ, ಬೆಂಗಳೂರು ಅವ್ರದ್ದೇ. ಇನ್ನು ಮುಂದೆ ಎಲ್ಲ ಮ್ಯಾಚು ನಮ್ಮದೇ ರಾಜಯೋಗ. ಚೆನ್ನೈ ಟೀಮ್ದು ಮುಗೀತು. ಅವ್ರು ಮನೆಗೆ ಹೋದರು, ರಿಟೈರ್ಮೆಂಟ್ ತೊಗೊಂಡ್ರು, ವಯಸ್ಸಾಯಿತು, ಅಜ್ಜ ಆಯಿದ್ರು. ಇನ್ನು ಏನೋ ಆದರೂ ಅಪ್ಪು ಸಾರು ನಾವು ಇಬ್ಬರೇ ಹೀರೋ ಇಲ್ಲಿ. ವಿರಾಟ್ ಕೊಹ್ಲಿ, ಅಪ್ಪು ಸಾರು ವಿರಾಟ್ ಕೊಹ್ಲಿ ನಾವಿಬ್ಬರೇ ಇಲ್ಲಿ ಕರ್ನಾಟಕದಲ್ಲಿ. ಇನ್ನು ಮುಂದೆ ಏನೇ ಆದರೂ RCB ಆಲ್ ಓವರ್ ಇಂಡಿಯಾದಲ್ಲಿ RCB. ಆ ಮೋದಿ ಕೂಡ RCBನೇ, ಬೇರೆ ಏನೂ ಇಲ್ಲ, RCBನೇ. ಚೆನ್ನೈ ರಿಟೈರ್ಮೆಂಟ್ ಆಯಿತು, ವಯಸ್ಸಾಯಿತು, ಎಲ್ಲ ಆಯಿತು. ಅವ್ರಿಗೆ ಪಾಪ ಥ್ಯಾಂಕ್ ಯು, ಧನ್ಯವಾದಗಳು. ಊಟ ಮಾಡಿ ಚೆನ್ನೈ, ಮಕ್ಕೊಂಬಿಡಿ ಚೆನ್ನೈ, ವ್ಯಾಯಾಮ ಮಾಡಿ, ಎಕ್ಸಸೈಸ್ ಮಾಡಿ ಆರಾಮಾಗಿರಿ ಚೆನ್ನೈ. ಈಗ ನಾವು ಫುಲ್ ಫಿಟ್ ಆಗಿದ್ದೀವಿ, ಬಾಡಿ ಬಿಲ್ಡರ್ ಆಗಿದ್ದೀವಿ, 6 ಪ್ಯಾಕ್ ಇದೆ. ತುಂಬ ಧನ್ಯವಾದಗಳು ಸರ್ ಇವತ್ತಿನ ಮ್ಯಾಚ್ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಬೆಂಗಳೂರು, ಐ ಲವ್ ಯು ಕನ್ನಡಿಗ. ಇಲ್ಲದೆ ನಾನು ಮಲ್ಲು ಮುತ್ತರು, ಇವರು ವಿರಾಟ್ ಕೊಹ್ಲಿ, ಅಪ್ಪು ಸಾರು ವಿರಾಟ್ ಕೊಹ್ಲಿ ಇಬ್ಬರೇ ಕರ್ನಾಟಕದಲ್ಲಿ. ಲವ್ ಯು. ಏನು ಸರ್ ಸಫರ್ಡ್ ಅವ್ರು ಚೆನ್ನಾಗಿ ಆಗಿದೆ ಸರ್. ಬಟ್ ಆದರೂ ಏನಾದರೂ ನಮ್ಮ ಹುಲಿನೇ ತಾನೇ. ಸಫರ್ಡ್ ಅವರು ಸೈಡ್ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಒನ್ಸ್ ಅಗೇನ್ RCB. ಐ ಲವ್ ಯು. ಬಾಯ್. ಇವತ್ತಿನ ಮ್ಯಾಚು ಹೇಗನ್ನಿಸ್ತು? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. RCB is always RCB. East or West actually RCB is the best. We always believe in RCB actually. ಈ ಸಲ ಕಪ್ ನಮ್ಮದೇ. ನಮ್ಮ ಶಫರ್ಡ್ ಅವರ ಬ್ಯಾಟಿಂಗ್ ಹೆಂಗಿತ್ತು? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ನಮ್ಮ ಟೀಮಲ್ಲಿ ಇದ್ದಾನೆ ಕುರ್ನಾಲು. CSK ಹಚ್ಕೋಬೇಕು ಬರ್ನಾಲು. Always
RCB fans. Always RCB. RCB ನಮ್ದೆ. ಈ ಸಲ ಕಪ್ಪು ನಮ್ದೆ. ಹೆಂಗಿತ್ತು ಮ್ಯಾಚು? ಸೂಪರ್ ಬೆಂಕಿ ಬಿರುಗಾಳಿ ಮ್ಯಾಚು. RCB ಅಂದ್ರೆ RCBನೇ. RCB ಫಾರ್ ಎವರ್ RCB. ಥ್ಯಾಂಕ್ ಯು. ಸೋದ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಜೈ RCB. ಶಫರ್ಡ್ ಬ್ಯಾಟಿಂಗ್ ಯಾವ ರೀತಿ? ಬೆಂಕಿ ಬ್ಯಾಟಿಂಗು. ಮ್ಯಾನ್ ಆಫ್ ದಿ ಮೂಮೆಂಟ್ ಅವನು. ये इलाका हमारा है. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.